ಏನ್ ಸಿನಿಮಾ ಇವತ್ತು? ಏನು ಇಲ್ಲ, ಬರೀ ತಿನ್ನಕ್ ಹೋಗ್ತಿದೀವಿ. ವಾಸನೆ ಇಲ್ಲಿವರೆಗೂ ಉಳಿತಾ ಇದೆ. ಒಡೆ ತಿಂತೀವಿ, ಒಡೆ. ನಾನು ಎಣ್ಣೆ ಸ್ಟಾಲ್ ಅನ್ಕೊಂಡೆ. ಶೇಂಗಾ ಹೋಳಿಗೆ, ಪೈನಾಪಲ್ ಹೋಳಿಗೆ, ಪಡ್ಡು, ಕಾಯಿ ಹೋಳಿಗೆ, ಇಡ್ಲಿ ಹೋಳಿಗೆ, ಮಸಾಲೆ ಪುರಿ, ಪೈನಾಪಲ್. ಮೈಸೂರು ಪಾಕ್ ಜಿಲೇಬಿ ಜಾಂಗೀರ್ ಬಾದುಷಾ ಚಮಚಮ್ ಚಂಪಾಕಲೆ ದಿಲ್ ಖುಷ್. ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ, ಇವತ್ತು ಸಮ್ಮರ್ ಫೆಸ್ಟಿವಲ್ ಅಂತ ಮಾಡ್ತಿದ್ದಾರೆ. ಇಟ್ಸ್ ಈಸ್ ಆರ್ಗನೈಸ್ಡ್ ಬೈ ಮ್ಯೂನಿಕ್ ಕನ್ನಡಿಗರು. ಅಂದರೆ ಎಲ್ಲೇ ಹೋದ್ರೂ ನಮ್ಮ ಕನ್ನಡಿಗರದೇ ಸಂಘಗಳಿರುತ್ತಲ್ಲ, ಆ ಥರ ಒಂದು ಸಂಘ ಮ್ಯೂನಿಕ್ ಕನ್ನಡಿಗರು ಅಂತ. ಸೊ ವಿಶೇಷ ಏನಂದರೆ, ಬರೀ ತಿನ್ನಕ್ಕೆ ಹೋಗ್ತಿದ್ದೀವಿ. ಏನಪ್ಪ ಈ ಸಮ್ಮರ್ ಫೆಸ್ಟ್ ಅಂದರೆ, ಲೈಕ್ ನಾನಾ ಥರದ ಬಗೆಯಾದ ಊಟಗಳ ಸ್ಟಾಲ್ಸ್ ಇಟ್ಟಿರ್ತೀವಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಇತ್ತು, ಬಟ್ ನಾವು ಹೋಗಿರಲಿಲ್ಲ ಲಾಸ್ಟ್ ಇಯರು. ಸೊ ಈ ಇಯರ್ ಹೋಗಿ ನೋಡೋಣ ಏನಿರುತ್ತೆ ಅಂತ. ನಾನು ಮೇಜರ್ಲಿ ಹೋಗ್ತಿರೋದು ದಿಲ್ ಪಸಂದ್ಗೋಸ್ಕರ, ಬಿಕಾಸ್ ಯಾರೋ ಹಾಕಿದ್ರು ದಿಲ್ ಪಸಂದ್ ಮಾಡ್ತೀವಿ ನಮ್ಮ ಸ್ಟಾಲಲ್ಲಿ ಅಂತ. ಆ್ಯಂಡ್ ಆಲ್ಸೋ ಉತ್ತರ ಕನ್ನಡದ ರೊಟ್ಟಿ ಪಲ್ಯ ಮಾಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಗೊತ್ತಿಲ್ಲ ಹೇಗಿರುತ್ತೆ, ಎಷ್ಟು ಜನ ಇರ್ತಾರೆ, ಯಾರ್ಯಾರು ಏನೇನು ಮಾಡಿರ್ತಾರೆ ಅಂತ. ಇಟ್ ಹೆಲ್ಪ್ಸ್ ಅಲ್ವಾ, ಲೈಕ್ ನೀವು ನಿಜವಾಗ್ಲೂ ತುಂಬ ಇಂಡಿಯನ್ ರೆಸ್ಟೋರೆಂಟ್ಸ್ ಊಟಕ್ಕೆ ಹೋಗಿದ್ದೀವಿ ನಾವು, ಬಟ್ ಇಟ್ ಡಸಂಟ್ ಮೀಟ್ ಲೈಕ್ ನಮ್ಮ ಮನೇಲಿ ಮಾಡಿದ ಥರ ಇರೋಲ್ಲ. ಸೊ ಇದನ್ನು ಒಂದು ಟ್ರೈ ಮಾಡಿಬಿಡೋಣ, ಬಿಕಾಸ್ ಇಂಡಿಯನ್ಸೇ ಮಾಡ್ತಿರೋದ್ರಿಂದ, ಹೋಮ್ಲಿ ಫುಡ್ ಮಾಡಿ ಸ್ಟಾಲ್ಸ್ ಹಾಕ್ತಿರೋದ್ರಿಂದ ನೋಡೋಣ, ಟ್ರೈ ಮಾಡೋಣ ಅನ್ನಿಸ್ತು. ಲೆಟ್ಸ್ ವರ್ಕ್ ಟುಗೆದರ್. ವಾಸನೆ ಇಲ್ಲಿವರೆಗೂ ಉಳಿತಾ ಇದೆ. ನಾನಂತೂ ತೋಳು ಮಡ್ಸ್ಕೊತಾ ಇದ್ದೀನಿ, ರೆಡಿ ಆಯ್ತಾ ಇದ್ದೀನಿ. ನೋಡೋಣ, ಸಿಕ್ಕಿದ್ದೆಲ್ಲ ಬಾರಿಸದೆ. ಸಿನಿಮಾ ಇದು ಯಾವುದೋ ಒಳ್ಳೆ ಕರ್ನರೇ ಊಟಕ್ಕೆ ಹೋದಂಗೆ ಅನಿಸ್ತಿದೆ ನನಗೆ. ಬರೀ ಚಿಕನ್ ಸ್ಮೆಲ್ ಬರ್ತಿದೆ. ಎಂಟ್ರಿ ಆಲ್ರೆಡಿ ಎಲ್ಲ ಮುಗ್ತಾವ್ರೆ ಸರಿಯಾಗಿ. ಈ ಅಪ್ಪ ಜನ ಮರಳು ಜಾತ್ರೆ ಮರಳು ನಂಗೆ ಊಟ ಅಂದ್ರೆ ಸಾಕು ಫಸ್ಟಲ್ಲಿ ಇರ್ತೀವಿ ಗೊತ್ತಾ. ನಮಗೆ ಈ ಗಣೇಶ ಹಬ್ಬದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಗಳಾರತಿ ನಡೆಯುತ್ತಿದೆ ಅಂದ್ರೆ ಯಾರು ಇರಲ್ಲ. ಪ್ರಸಾದ ವಿತರಣೆ ಅಂದ್ರೆ ಟಕ್ ಅಂತ ಬಂದಿರ್ತೀವಿ. ಸೊ ಯೂನಿಕ್ ಕನ್ನಡಿಗರು ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡಿಗರು ಒಂದು ಗ್ರೂಪ್ ಮಾಡಿಕೊಂಡು, ವಾಟ್ಸಪ್ ಗ್ರೂಪು, ಫೇಸ್ಬುಕ್ ಗ್ರೂಪ್ ಎಲ್ಲ ಕಮ್ಯುನಿಟಿ ಮಾಡಿಕೊಂಡು, ಏನೇ ಅಪ್ಡೇಟ್ಸ್ ಇದ್ರು, ಏನೇ ಹೆಲ್ಪ್ ಇದ್ರು, ಏನೇ ಕ್ಲಾರಿಟಿ ಡೌಟು ಏನೇ ಇದ್ದರೂ ಗ್ರೂಪಲ್ಲಿ ಫೇಸ್ಬುಕ್ ಮುಖಾಂತರ ಎಲ್ಲ ಕ್ಲಾರಿಫೈ ಮಾಡ್ಕೋಬೋದು. ಹೆಲ್ಪ್ ಸಿಗುತ್ತೆ, ಇಲ್ಲ ಅಂತಲ್ಲ. ಒಡೆ ತಿಂತೀವಿ, ಒಡೆ ಒಡೆ ಎಲ್ಲಿ ಒಡೆ ಫಸ್ಟು. ಇಲ್ಲೇನೇನೋ ಇದೆ, ತಿನ್ನೋಣ ಎಲ್ಲ ತಿನ್ನೋಣ. ಇದೇನಿದು ಎಣ್ಣೆ ಸ್ಟಾಲ? ನಾನು ಎಣ್ಣೆ ಸ್ಟಾಲು ಅಂದ್ಕೊಂಡೆ. ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಡ. ಚೆನ್ನಾಗಿದೆ, ಕ್ರಿಸ್ಪಿ ಮಾಡಿರೋದು ಇವರೇ. ಹೇಳ್ಬಿಡಿ ಒಂದು. ದೀಪು ಫೇವ್ರೇಟು, ಬೇರೆ ಮಾಡಿದ್ದಾರೆ. 6 ತಿಂಗಳಾಯ್ತು ತಿಂದು, ಮನ್ಸಾಯ್ತು. ಹೆಂಗಿದೆ? ಚೆನ್ನಾಗಿದೆಯಾ? ಇವರೇ ಮಾಡಿರೋದು? ನೀವೇ ಬೇಕ್ ಮಾಡಿದ್ದ? ಪನ್ನೀರ್ ಪಫ್ ಮಾಡಿದ್ದಾರೆ, ಎಗ್ ಪಫ್ ಮಾಡಿದ್ದಾರೆ, ಚಿಕನ್ ಪಫ್ ಮಾಡಿದ್ದಾರೆ, ದಿಲ್ ಪಸಂದ್ ಮಾಡಿದ್ದಾರೆ. ಇಟ್ ಇಸ್ ನೈಸ್, ಹಾರ್ಡ್ ಟು ಗೆಟ್ ಹಿಯರ್. ಶೇಂಗಾ ಹೋಳಿಗೆ, ಪೈನಾಪಲ್ ಹೋಳಿಗೆ, ಪಡ್ಡು, ಕಾಯಿ ಹೋಳಿಗೆ, ದಾಲ್ ಹೋಳಿಗೆ ಇವರೇ ಮಾಡಿರೋದು. ತುಪ್ಪ ಹಾಕ್ಕೊಡ್ತಾವ್ರೆ, ನೋಡೋಣ ಹೆಂಗಿರುತ್ತೆ ಅಂತ. ಎಲ್ಲಿನವ್ರು ನೀವು? ಹುಬ್ಳಿ. ಅಲ್ಲ, ರೊಟ್ಟಿ ಮಾಡೋದು ಬಿಟ್ಟು ಹೋಳಿಗೆ ಮಾಡ್ಬಿಟ್ಟಿದ್ದೀರಾ? ರೊಟ್ಟಿ ಮಾಡಕ್ಕೆ ಬರಲ್ಲ. ಲಾಸ್ಟ್ ಟೈಮ್ ಯಾರೋ ಮಾಡಿದ್ರು ಅನ್ಸುತ್ತೆ, ನೆನಪಿಲ್ಲ. ಹಾಂ, ರೊಟ್ಟಿ ಎಣ್ಗಾಯಿ ಯಾರೋ ಮಾಡಿದ್ರು. ಚಪಾತಿ ಎಣ್ಗಾಯಿ ಇದೆ, ರೊಟ್ಟಿ ಮಿಸ್ಸಿಂಗ್ ಇದೆ. ನಾವು ಮಾಡ್ಕೊಂಡು ಬಂದಿರ್ತಾರೆ ಎಲ್ಲರೂ ಅಂದ್ಕೊಂಡೆ. ಇಲ್ಲೇ ಎಲ್ಲ ಮಾಡ್ತಿರ್ತಾರೆ ಅಂತ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದು ದಾಬೇಲಿ ಕೊಡಿ. ಚಪಾತಿ, ಎಣ್ಣೆಗಾಯಿ, ಚಟ್ನಿ ಪುಡಿ, ಮಂಡಕ್ಕಿ ಮಿರ್ಚಿ ಎಲ್ಲ ಇಟ್ಟಿದ್ದಾರೆ. ನೋಡೋಣ ದಾಬೇಲಿ ಹೇಗಿದೆ ಅಂತ. ಥ್ಯಾಂಕ್ ಯು. ಹೆಂಗಿದೆ? ಬಿಸಿ ಕೊಟ್ಟಿದ್ದಾರಾ? ಸುಡ್ತಿದೆ. ಇಟ್ಸ್ ಓಕೆ, ನಿಧಾನಕ್ಕೆ ತಿನ್ನು. ಬಟ್ ಚಟ್ನಿ ಸಾಕಾಗಿದೆ. ಹೋಳಿಗೆ ಹೆಂಗೈತ್ರಿ? ನಾನು ಇವತ್ತು ಪಕ್ಕ ಇನ್ನೊಂದು 5 kg ಜಾಸ್ತಿ ಆಗ್ತೀನಿ. ಪರವಾಗಿಲ್ಲ, ಆಗು ಕರ್ಗ್ಸೋಣ. ತುಂಬ ಅಥೆಂಟಿಕೇಟ್ ಆಗಿ ಏನಿಲ್ಲ ಇದು, ಬಟ್ ಚೆನ್ನಾಗಿದೆ. ಇಡ್ಲಿ, ವಡೆ ಹಾಕೋ ಟೆಕ್ನಿಕ್ ನೋಡಿ ಇವ್ರದ್ದು. ಎಣ್ಣೆ ಬಿಡೋದು. ಮಸಾಲ ಇಡ್ಲಿ, ವಡೆ, ಮಸಾಲೆ ಪುರಿ, ಪೈನಾಪಲ್, ಮಸಾಲೆ ಪುರಿ ಮಸಾಲೆನೇ ಇಲ್ಲ. ಚೆನ್ನಾಯ್ತಾ? ಹೋಲಿ ಬಿಡು. ಯು ನೋ ದ ಡ್ರಿಲ್. ಚೆನ್ನಾಗಿಲ್ಲ ಅಂದರೆ ನೋಡಿ
ಚೆನ್ನಾಗಿಲ್ಲ ಅಂದರೆ ನಮ್ಮ ಕೈ ಕೊಟ್ಟು ಹೋಗ್ತಾ ಇರೋದೆ. రాజమండ్రి రాగమంజరి మాయమ్మ పేరు తలవనాడు వేరు మేస్తిరి కళాకారుల పానమడి నీ గజ్జ కడితే నిద్రపోదు నిండు రాత్రి ಕನ್ನಡ